ರೂತ್ಲೆಸ್ ಪಂಜಾಬ್ ಕಿಂಗ್ಸ್, ಪವರ್ಲೆಸ್ SRH. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಹತ್ರ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಪಂಜಾಬ್ ಕಿಂಗ್ಸ್ ಪಾ ದೇವ, ಇವ್ರಿಗೆ ಇನ್ನೂ ಎಷ್ಟು ಹಾಗಾದರೆ ಟಾರ್ಗೆಟ್ ಸೆಟ್ ಮಾಡಬೇಕು. ಆ್ಯಂಡ್ SRH ನಿಜವಾಗಿ ಕೂಡ ಪವರ್ಲೆಸ್ ಅಲ್ಲ. SRH ಇದು ಹಾರ್ಡ್ ಕೋರ್ ಫ್ಯಾನ್ಸ್ ಬೇಜಾರು ಮಾಡಿಕೊಳ್ಳೋದು ಬೇಡ, ಇವನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದಾನಲ್ಲ ಹಾಗೆ ಹೀಗೆ ಅಂತ. 6 ಓವರಿಗೆ 105 ರನ್ ಹೊಡೆದು ನೆಕ್ಸ್ಟ್ 14 ಓವರಿಗೆ ಎಂತ ಇತ್ತಣ್ಣ ಪವರ್ ಪ್ಲೇಲಿ ಆ ರೇಂಜಿಗೆ ಪವರ್ ತೋರಿಸಿ ನೆಕ್ಸ್ಟ್ 14 ಓವರಲ್ಲಿ ಪವರೇ ಇಲ್ಲ ಅನ್ನುವ ರೇಂಜಿಗೆ ಕೆಟ್ಟದಾಗಿ ಕ್ರಿಕೆಟ್ ಆಡಿದರೆ ಇನ್ನು ಎಂತ ಅಂತ ಹೇಳಬೇಕು. SRH ಫ್ಯಾನ್ಸ್ ತಲೆ ಚಚ್ಕೊಳ್ತಾ ಇರ್ತಾರೆ. ವಾಟ್ ವೆಂಟ್ ರಾಂಗ್? ಎವ್ರಿಥಿಂಗ್ ವೆಂಟ್ ರಾಂಗ್. ನೋಡಿ, ನಿನ್ನೆ ಏನು ಪಂಜಾಬ್ ಕಿಂಗ್ಸ್ ಹಾಗೂ SRH ನಡುವಿನ ಮ್ಯಾಚ್ ಇತ್ತು ಚಂಡೀಗಢಲ್ಲಿ. ಫಸ್ಟ್ 6 ಓವರ್ ಈ IPL ಇದು ರೆಕಾರ್ಡ್. ಈ IPL ಅಲ್ಲಿ ಯಾವ ಟೀಮು ಕೂಡ ಪವರ್ ಪ್ಲೇಲಿ 100 ಮೇಲೆ ಹೊಡೆದಿರಲಿಲ್ಲ. 105 ರನ್ನಿಗೆ ನೋ ಲಾಸ್ ಫಸ್ಟ್ 6 ಓವರ್ಲಿ. ಅಯ್ಯೋ, ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರು ಹೊಡಿತಿರುವಾಗ ಸಾಕು ಮಾರೆ, ಪ್ಲೀಸ್ ಇನಫ್ ಬ್ರೋ ಅನ್ನುವ ರೇಂಜಿಗೆ ಫಸ್ಟ್ 2 ಓವರ್ 20 ರನ್ ಬಂತು. ಪರವಾಗಿಲ್ಲ ಮಾರೆ, SRH ಟೀಮಿಗೆ ಫಸ್ಟ್ 2 ಓವರ್ 20 ರನ್ ಬಂದದ್ದು. ವಾವ್. ನೆಕ್ಸ್ಟ್ 4 ಓವರ್ 85 ರನ್. ಜಸ್ಟ್ ಇಮ್ಯಾಜಿನ್, ಅಂದರೆ 21 ರನ್. ಹಾಗೆ ನೆಕ್ಸ್ಟ್ 4 ಓವರಲ್ಲಿ ಪರ್ ಓವರ್ ದಡ ಬಡ ಅಂತ ಹೊಡಿತಿದ್ದಾರೆ ಎಲ್ಲರೂ ಸಹ. ಹರ್ಷ್ದೀಪ್ ಸಿಂಗ್ ಹೊಡಿಸ್ಕೊಂಡ್ರು, 1 ಓವರಲ್ಲಿ 24 ರನ್. ಮಾರ್ಕೋ ಆ್ಯನ್ಸನ್ ಅವರು ಹೊಡಿಸ್ಕೊಳ್ತಿದ್ದಾರೆ. ವೈಶಾಖ್ ವಿಜಯ್ ಕುಮಾರ್ ಅವರು 1 ಓವರಲ್ಲಿ 4 ಸಿಕ್ಸ್ ಹೊಡಿಸ್ಕೊಂಡ್ರು. ಬಾರ್ಟ್ಲೆಟ್ ಅವರು ಹೊಡಿಸ್ಕೊಳ್ತಿದ್ದಾರೆ. 6 ಓವರಿಗೆ 105 ರನ್. ಅಭಿಷೇಕ್ ಶರ್ಮಾ ಹೊಡಿತಿದ್ದಾರೆ. ಈ ಕಡೆಯಿಂದ ಟ್ರಾವಿಸ್ ಹೆಡ್ ಹೊಡಿತಾ ಇದ್ದಾರೆ. ಅಂದರೆ ಕಂಡು ಕೇಳರಿಯದಂಥ ಸ್ಕೋರ್ ಬರ್ಬೋದು. ಮಿನಿಮಮ್ 250 ರನ್ ಮಿನಿಮಮ್. ಈಗ ಪವರ್ ಪ್ಲೇ ಅಷ್ಟು ಹೊಡೆದ ಮೇಲೆ ಒಂದು ಮಿನಿಮಮ್ಮೇ 250 ಇತ್ತು. ಮ್ಯಾಕ್ಸಿಮಮ್ ಎಲ್ಲಿ ತನಕ ಬೇಕಾದ್ರೂ ಹೋಗ್ತದೆ, 300 ಟಚ್ ಆಗ್ಬೋದು. ಮಿನಿಮಮ್ ಅಂದರೂ ಒಂದು 250 ರನ್ ಹೊಡಿತಾರೆ ಅಂತ. ಬಟ್ ಲಾಸ್ಟ್ 14 ಓವರಲ್ಲಿ ಹೊಡೆದದ್ದು ಕೇವಲ 114 ರನ್. ಫಸ್ಟ್ 6 ಓವರಲ್ಲಿ ಅವರ ರನ್ ರೇಟ್ 17.5. ನೆಕ್ಸ್ಟ್ 14 ಓವರ್ ಇದು ರನ್ ರೇಟ್ 8.1. 17.5 ಅರ್ಧ ಕೂಡ ಇಲ್ಲ. ಅಷ್ಟು ಕೆಟ್ಟ ಕ್ರಿಕೆಟ್ SRH ಆಡಿದ್ದು. ಭಯಂಕರ ಬೌಲಿಂಗ್ ಪಂಜಾಬಿದ, ಹಾಗೆಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಶಶಾಂಕ್ ಸಿಂಗ್ ಬಂದು ಪವರ್ ಪ್ಲೇ ಆದ ಕೂಡಲೇ ಶಶಾಂಕ್ ಸಿಂಗ್ ಬಂದರು 7ನೇ ಓವರು. ಆ ಓವರಲ್ಲೇ 6 ರನ್ ಬಂದಾಗ ಒಂಚೂರು ಡೌಟ್ ಆಯ್ತು, ಇದು ಹೇಗೆ ಮಾರ್ರೆ ಇಷ್ಟೊತ್ತು ದಡಬಡ ಅಂತ ಹೊಡಿತಿದ್ರಲ್ಲ SRH, ಈಗ ಯಾಕೆ 6 ರನ್ ಬಂದದ್ದು. ನೆಕ್ಸ್ಟ್ ಚಹಲ್ ಅವರ ಓವರಲ್ಲಿ 1 ಸಿಕ್ಸ್ ಸೇರಿ 9 ಬಂತು. ಲಾಸ್ಟ್ ಬಾಲಲ್ಲಿ 1 ಸಿಕ್ಸ್. ಫಸ್ಟ್ 5 ಬಾಲಲ್ಲಿ 3 ರನ್ ಬಂದದಾಗಿತ್ತು. ನೆಕ್ಸ್ಟ್ 1 ಸಿಕ್ಸ್ ಬಂದು 9 ರನ್. ಎಲ್ಲ ಮಿಸ್ ಹೊಡಿತಾ ಉಂಟಲ್ಲ. ನೆಕ್ಸ್ಟ್ ಅಗೇನ್ ಶಶಾಂಕ್ ಸಿಂಗ್ 1 ಓವರಲ್ಲಿ 2 ವಿಕೆಟ್ ತೆಗೆದ್ರು ನೋಡಿ. ಅಭಿಷೇಕ್ ಶರ್ಮಾ ಅವರು 28 ಬಾಲಿಗೆ 74 ರನ್. ಏನು 8 ಸಿಕ್ಸ್. ದೇವಾ, ತಡಬಡ ಅಂತ ಹೊಡಿತಿದ್ದಾರೆ. ಅದೇ ಓವರಲ್ಲಿ ಟ್ರಾವಿಸ್ ಹೆಡ್ ಔಟು 23 ಬಾಲಿಗೆ 38 ರನ್. ಯಾವಾಗ ಇವರಿಬ್ಬರು ಔಟ್ ಆದರು, ಬ್ರೇಕೇ ಇಲ್ಲ, ಬ್ರೇಕ್ ಅಲ್ಲ, 6ನೇ ಗೇರಲ್ಲಿ, ಟಾಪ್ ಗೇರಲ್ಲಿ ಇದ್ದದ್ದು ಗಾಡಿ ರಿವರ್ಸ್ ಗೇರ್ ಹೋಗ್ತಾ ಉಂಟು. ಎಂತ ಆಗ್ತಾ ಉಂಟಂತ ಗೊತ್ತಾಗ್ತಿಲ್ಲ. ಒಂದು ಇಶಾನ್ ಕಿಶನ್ ಅವರನ್ನು 17 ಬಾಲಿಗೆ 27 ರನ್ ಹೊಡೆದ್ರು ಬಿಟ್ಟರೆ ಅದು ಮೇಜರ್ ವಿಲ್ಲನ್ ಅಂತ ಕಾಣಿಸ್ಕೊಂಡದ್ದು ನಿನ್ನೆ ಏನು SRH ಪಾಲಿಗೆ. ಕ್ಲಾಸನ್ 33 ಬಾಲಿಗೆ 39 ರನ್ ಒದ್ದಾಡ್ತಿದ್ದಾರೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇಲ್ಲ. ತೀರಾ ಕೆಟ್ಟ ಕ್ರಿಕೆಟ್ ಮಾರ್ರೆ. ಅಂದರೆ SRH ಎಂತ ಅಂದ್ಕೊಂಡ್ರೆ ನಂಗೆ ಗೊತ್ತಿಲ್ಲ. 219 ಮೋರ್ ದೆನ್ ಇನಫ್ ಬ್ರೋ. ನಾವು ಪಂಜಾಬ್ ಎಲ್ಲ ಒಂದು ಟೀಮಾ, ಡಬ್ಬಾ ಟೀಮ್ ಅಂತ ಅಂದ್ಕೊಂಡ್ರೆ ಎಂತ ಅಂತ ಗೊತ್ತಿಲ್ಲ. ಪಂಜಾಬಿದು ಚೇಸ್ ಸ್ಟಾರ್ಟ್ ಆಯಿತು. ಅವರು 6 ಓವರಿಗೆ 105 ರನ್ ಹೊಡಿಲಿಕ್ಕೆ ಆಗಲಿಲ್ಲ. ಬಟ್ 6.1 ಓವರ್ಸಿಗೆ 99 ರನ್ನಿಗೆ 0. ಏನು SRH ಏನು ಹೊಡಿತಿದ್ರಲ್ಲ ಅದೇ ಥರ ಪಂಜಾಬ್ ಕಿಂಗ್ಸು ಹೊಡಿತಾ ಇದ್ದಾರೆ. ಏನು SRH ಅಲ್ಲಿ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಇದ್ದರೆ, ಈ ಕಡೆಯಿಂದ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಸೇಮ್ ಅವ್ರು ಹೇಗೆ ಹೊಡಿತಿದ್ರೋ ಇವರು ಕೂಡ ಅದೇ ರೀತಿಯಾಗಿ. ಅಭಿಷೇಕ್ ಶರ್ಮಾ ಅವರು 18 ಬಾಲಿಗೆ 50 ರನ್ ಹೊಡೆದ್ರೆ, ಪ್ರಿಯಾಂಶ್ ಆರ್ಯ ಅವರು ಹಲೋ ಬಾಸ್ ನಾ 16 ಬಾಲಿಗೆ ಹೊಡಿತೇನೆ ಅಂತ ಅಂದ್ಕೊಂಡು ಅವರು 5 ಬಾಲ್ 5 4 5 ಸಿಕ್ಸ್. ಪ್ರಭ್ ಸಿಮ್ರನ್ ಸಿಂಗ್ 4 4 4 ಸಿಕ್ಸ್ ಚಚ್ತಾ ಇದ್ದಾರೆ. ಇವರಿದು ಕೂಡ ಹಾಗೆ. ಏನು ಪವರ್ ಪ್ಲೇ ಆದಮೇಲೆ ವಿಕೆಟ್ ಹೋಯಿತು. ಏನು ಶಿವಾಂಗ್ ಕುಮಾರ್ ಅವರೊಂದು 3 ವಿಕೆಟ್ ತೆಗೆದ್ರು. ಬಟ್ ಇಲ್ಲಿ ಇವರ ಟೀಮಲ್ಲಿ ಒಂದು ಪ್ಲೇಯರ್ ಇದ್ದಾರೆ, ಮ್ಯಾನ್ ಆಫ್ ದ ಮ್ಯಾಚ್ ಅವ್ರಿಗೆ ಸಿಕ್ಕಿತ್ತು. 33 ಬಾಲಿಗೆ 69 ರನ್. ಶ್ರೇಯಸ್ ಅಯ್ಯರ್, ದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್
ಈ ಸಲ ಕಪ್ಪು ಗೆಲ್ಲಿಸಿಯೇ ನಾನು ಹೋಗುದಂತ ಡಿಸೈಡ್ ಮಾಡಿದರೆ ಎಂತ ಅಂತ ಗೊತ್ತಿಲ್ಲ. ಓ ಮ್ಯಾನ್, ದಿಸ್ ಗೈ ಯಾವುದು ನೆಕ್ಸ್ಟ್ ಲೆವೆಲ್. ಲಾಸ್ಟ್ IPL ಅಲ್ಲೂ ಅದೇ ಹೊಗಳಿರೋದು. ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಕ್ಯಾಪ್ಟನ್ ಆದವನು ಹೇಗೆ ಆಡಬೇಕಂತ ಆಡ್ತಾ ಇರುವಂತಹ ರೀತಿ, ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿರುವಂತಹ ರೀತಿ. ಚಿಂದಿ ಚಿತ್ರಾನ್ನ ಎಲ್ಲಿ ಕೂಡ 220 ಟಾರ್ಗೆಟ್ ನಾವು ಚೇಸ್ ಮಾಡ್ತಿದ್ದೇವೆ ಅಂತ ಅನ್ನಿಸ್ತವೇ ಇರಲಿಲ್ಲ. ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್. ಒಂದು ಕಡೆ ಕೂಡ ಅಯ್ಯೋ ಇದು ಟೆನ್ಷನ್, ಇನ್ನೂ ಎಂತ ಹೇಳಲಿಕ್ಕೆ ಆಗೋದಿಲ್ಲಣ್ಣ, ಇದು ಡೌಟು, ಪಂಜಾಬ್ ವಿನ್ ಆಗೋದು ಡೌಟು, ಆ ಥರ ಈ ಥರ ಅಂತ ಎಲ್ಲೂ ಅನ್ನಿಸಿರಲಿಲ್ಲ. ಕೊನೋಪಿ ಅವರು ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ವಾದೇರ್ ಅವ್ರದ್ದು ರನ್ನ ಬಾಲ್ ಇನ್ನಿಂಗ್ಸ್ ಬಂದಿತ್ತು. ಬಟ್ ಅವರು 3 ಜನ 50 ಹೊಡೆದಿದ್ರು. ಪ್ರಿಯಾನ್ ಶಾರಿ ಅವರು 16 ಬಾಲಲ್ಲೇ 50 ರನ್ ಕಂಪ್ಲೀಟ್ ಮಾಡಿದ್ರು. 20 ಬಾಲಿಗೆ 57 ರನ್ ಹೊಡೆದು ಔಟ್ ಆಗಿದ್ರು. ಆ್ಯಂಡ್ ಇವರು 25 ಬಾಲಿಗೆ ಅಂತ ಅಂದ್ಕೊಳ್ತೇನೆ 200 ಹಟ್ಟರ ಸ್ಟ್ರೈಕ್ ರೇಟ್. ಯಾರು ಪ್ರಭ್ ಸಿಮ್ರನ್ ಸಿಂಗ್ ಅವರು. ಬಟ್ ಓ ಮೈ ಗಾಡ್, ಶ್ರೇಯಸ್ ಅಯ್ಯರ್ ಈ ಥರದ ಇನ್ನಿಂಗ್ಸ್ ಕ್ಲಾಸನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. SRH ಕ್ಲಾಸನಿದ್ದು ಇನ್ನಿಂಗ್ಸ್ ನನಗೆ ಈಗ ಕೂಡ ನನ್ನ ಒಂದು ವಿವೇಚನೆಗೆ ಮೀರಿದ್ದು. ಅದನ್ನು ಪ್ರಾಸೆಸ್ ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ. ಇದು ಯಾವ ನಮ್ಮನೆ ಇನ್ನಿಂಗ್ಸ್ ಮಾರ್ರೆ ಅಂದ್ರಕ್ಕೆ. ಆ ಥರದ ಒಂದು ಕೆಪಾಸಿಟಿ ಇರುವಂಥ ಆಟಗಾರ ಹೀಗೆ ಆಡಿದಾಗ ಇದೆಂತ ಇದು? ಐ ಡೋಂಟ್ ನೋ. ಅದು ಯಾವುದೋ ಒಂದು ಹಿಂದಿ ಸಾಂಗ್ ಉಂಟು, ಐ ಡೋಂಟ್ ನೋ ವಾಟ್ ಟು ಸೇ, ಐ ಡೋಂಟ್ ನೋ ವಾಟ್ ಟು ಸೇ. ಸಾರಿ, ಹಿಂದಿ ಸಾಂಗ್, ಇಂಗ್ಲೀಷ್ ಲಿರಿಕ್ಸ್. ಸೊ ನನಗೆ ಎಂತ ಹೇಳ್ಬೇಕಂತ ಗೊತ್ತಿಲ್ಲ. SRH ನಾನು ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ, SRH ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತಾರೆ. ಒಂದು ಮ್ಯಾಚ್ ಸೂಪರಾಗಿ ಆಡಿದರೆ ಒಂದು ಮ್ಯಾಚ್ ಸೂಪರಾಗಿ ಆಡೋದಿಲ್ಲ ಅಂತ. ಇವರು ಮ್ಯಾಚಲ್ಲಿಯೇ ಒಂದು ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್. ಪವರ್ ಪ್ಲೇಗೂ ಮತ್ತು ನೆಕ್ಸ್ಟ್ 14 ಓವರಿಗೂ ಸಂಬಂಧನೇ ಇಲ್ಲ. ಎಸ್ಪೆಷಲಿ ಲಾಸ್ಟ್ 9 ಓವರ್ ಕೇವಲ 71 ರನ್ ಹೊಡೆದದ್ದು. ವೈಟ್ ಐ ಡೋಂಟ್ ನೋ ವಾಟ್ ಟು ಸೇ ಅಷ್ಟೇ. SRH ಫ್ಯಾನ್ಸ್, ನಾನು ನಿಮಗೆ ಕೇಳ್ತಾ ಇರೋದು, ವಾಟ್ ವೆಂಟ್ ರಾಂಗ್? ನೀವು ಆನೆಸ್ಟಾಗಿ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ. ಎಲ್ಲರೂ ಕೂಡ, ಎಲ್ಲ ತಂಡದ ಫ್ಯಾನ್ಸ್ ನಾವೆಲ್ಲರೂ ಕೂಡ ಒಂದು ಆನೆಸ್ಟಾಗಿ ಇರಲಿಕ್ಕೆ ಕಲಿಬೇಕು. ಏನಾರು ನಾವು ಒಂದು ಥರ ಹೇಳಿದ್ರೆ, ನಮ್ಮ ಚಾನಲ್ಲಿ ಹೇಳಿದರೆ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡ್ತಾರೆ SRH ಅಂತ ಹೇಳಿದ್ರು, ಇವತ್ತು ತೋರಿಸ್ತೇವೆ ಆಯಿತಾ, ಅಂದರೆ ಎಲ್ಲದಕ್ಕೂ ಅಫೆಂಡ್ ಆಗುವಂಥ ಅಗತ್ಯ ಇಲ್ಲ. ಕೆಲವೊಂದು ಸಲ ನಿಜಾಂಶ ಇರ್ತದೆ, ಎಲ್ಲಿ ಏನು ಎಡವಟ್ಟಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದ್ರೆ ಬರುವ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು 2ನೇ ಮ್ಯಾಚು ಸ್ಯಾಮ್ಸನ್ ಅವರ ಬಗ್ಗೆ ಮಾತಾಡುವ. ನಮಸ್ಕಾರ.